ಅದಾನಿ ಅಂಬಾನಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದ ಪ್ರಿಯಾಂಕಾ ಗಾಂಧಿ. ನರೇಂದ್ರ ಮೋದಿಜಿ ಸ್ವಲ್ಪ ಹೆದರಿದ್ದೀರಾ ಎಂದ ರಾಹುಲ್ ಗಾಂಧಿ. ಬಾಬ್ರಿ ಬೀಗ ಹಾಕಬಾರದು ಅಂತಿದ್ರೆ 400 ಸೀಟ್ ಗೆಲ್ಲಿಸಿ ಎಂದ ಪ್ರಧಾನಿ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಲೋಕಸಭಾ ಚುನಾವಣಾ ರಣಕಣದಲ್ಲಿ ಪ್ರಧಾನಿ ಮೋದಿ ಅವರು ಅಂಬಾನಿ ಅದಾನಿ ಬಗ್ಗೆ ಉಲ್ಲೇಖಿಸಿ ಅಖಾಡಕ್ಕೆ ರಂಗು ತುಂಬಿದ್ದಾರೆ. ತೆಲಂಗಾಣದ ಚುನಾವಣೆ ಪ್ರಚಾರದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಕಳೆದ 5 ವರ್ಷದಿಂದ ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಅಂಬಾನಿ ಅದಾನಿ ಅಂತ ಬೈತಾ ಇದ್ರು. ಆದ್ರೀಗ ಚುನಾವಣೆ ಘೋಷಣೆ ಆದ್ಮೇಲೆ ಬೈಯೋದನ್ನೇ ಬಿಟ್ಟಿದ್ದಾರೆ. ಅದಾನಿ ಅಂಬಾನಿ ಜೊತೆ ಯಾವ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. लेकिन जब से चुनाव घोषित हुआ है, इन्होंने अंबानी अडानी को गाली देना बंद कर दिया. मैं आज तेलंगाना की धरती से पूछना चाहता हूं, जरा ये साझा घोषित करें कि इस चुनाव में ये अंबानी अडानी से कितना माल उठाया है. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಪ್ರಧಾನಿ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮೋದಿ ತುಂಬಾ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಇಡೀ ದೇಶದ ಸಂಪತ್ತನ್ನ ಈ ಉದ್ಯಮಿಗಳಿಗೆ ಕೊಟ್ಟಿದ್ದಾರೆ. ಇದನ್ನ ದೇಶ ನೋಡ್ತಾ ಇದೆ, ಅರ್ಥ ಮಾಡ್ಕೊಳ್ತಾ ಇದೆ. ಇದೀಗ ಚುನಾವಣೆಗೆ ಹತ್ತಿರ ಬರ್ತಾ ಇರೋದ್ರಿಂದ ಎಲ್ಲದಕ್ಕೂ ಸ್ಪಷ್ಟನೆ ನೀಡ್ತಾ ಇದ್ದಾರೆ ಎಂದಿದ್ದಾರೆ. बहुत सफाई दे रहे हैं प्रधानमंत्री. मैंने देखा पिछले 2-4 दिनों में बहुत सफाई दे रहे हैं, बहुत सफाई दे रहे हैं. आपने सोचा है क्यों दे रहे हैं? देश की पूरी संपत्ति पकड़ा दी है इन खरबपतियों को. देश देख रहा है, देश समझ रहा है. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹ ಮೋದಿಗೆ ತಿರುಗೇಟು ನೀಡಿದ್ದಾರೆ. ಸಾಮಾನ್ಯವಾಗಿ ಬಾಗಿಲ ಮುಚ್ಚಿದ ಕೋಣೆಯಲ್ಲಿ ಅದಾನಿ ಅಂಬಾನಿ ಬಗ್ಗೆ ಮಾತನಾಡ್ತೀರಿ. ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಅದಾನಿ ಅಂಬಾನಿ ಎಂದಿದ್ದೀರಿ. ಮತ್ತೆ ನಿಮಗೆ ಟೆಂಪೋದಲ್ಲಿ ಹಣ ಕೊಡುವುದು ನೆನಪಿದ್ಯಾ? ಇದು ನಿಮ್ಮ ವೈಯಕ್ತಿಕ ಅನುಭವವೇ? ಒಂದು ಕೆಲಸ ಮಾಡಿ, ಅವರ ಬಳಿ ಸಿಬಿಐ ಇಡಿ ಕಳಿಸಿ. ನೀವು ಹೆದರಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. नमस्कार मोदी जी, थोड़ा सा घबरा गया. नॉर्मली आप बंद कमरों में अदानी जी अंबानी जी की बात करते हो. पहली बार आपने पब्लिक में अदानी अदानी अंबानी बोला. और आपको ये भी मालूम कि ये टेम्पो में पैसा देते हैं. क्या ये आपका पर्सनल एक्सपीरियंस है क्या? एक काम कीजिए, सीबीआईडी को इनके पास भेजिए ना, पूरी जानकारी करिए, इंक्वायरी कराइए, जल्दी से जल्दी कराइए. घबराइए मत मोदी जी. ಮೋದಿ ಚುನಾವಣಾ ಅಖಾಡದಲ್ಲಿ ಹೊಸ ರೀತಿ ಮಾತಿನ ಬಾಣ ಪ್ರಯೋಗಿಸಿದ್ರೆ ಇತ್ತ ಕಾಂಗ್ರೆಸ್ ಕೂಡ ಸುಮ್ಮನೆ ಬಿಟ್ಟಿಲ್ಲ. ಸರಣಿ ಟ್ವೀಟ್ ಮೂಲಕವೇ ಮೋದಿಗೆ ತಿರುಗೇಟು ಕೊಟ್ಟಿದೆ. ರಾಹುಲ್ ಗಾಂಧಿ ಮೇ 2ರಿಂದ ನಿನ್ನೆವರೆಗೂ ಅಂಬಾನಿ ಅದಾನಿ ಹೆಸರು ಹೇಳಿ ನಡೆಸಿದ ವಾಗ್ದಾಳಿಗಳ ಝಲಕ್ಕನ್ನ ಪೋಸ್ಟ್ ಮಾಡಿದೆ. ಮೋದಿ ಅದಾನಿಯವರ ನೌಕರ ಅಂತ ತಲೆಬರಹ ಕೊಟ್ಟು ವಿಡಿಯೋ ಟ್ವೀಟ್ ಮಾಡಿದೆ. ನಿನ್ನೆ ಮಧ್ಯಪ್ರದೇಶದ ಧಾರ್ನಲ್ಲಿ ನಡೆದ ಚುನಾವಣೆ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಅವರು ರಾಮ ಮಂದಿರ ಮತ್ತು 400 ಸೀಟುಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ರಾಮ ಮಂದಿರದ ಮೇಲೆ ಬಾಬ್ರಿ ಬೀಗ ಹಾಕಬಾರದು ಮತ್ತು ಕಾಶ್ಮೀರದಲ್ಲಿ ಮತ್ತೆ 370 ಬರಬಾರದು ಅಂತಿದ್ರೆ ಎನ್ಡಿಎಗೆ 400 ಸೀಟ್ ಕೊಡಿ ಅಂತ ಹೇಳಿದ್ದಾರೆ. 400 सीटें चाहिए ताकि कांग्रेस अयोध्या में राम मंदिर पर बाबरी ताला ना लगा दे. ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಭಾರತ ಪೂರ್ವ ಭಾಗದ ಜನರು ಚೀನಿಯರಂತೆ ಕಾಣ್ತಾರೆ, ದಕ್ಷಿಣ ಭಾರತದ ಜನರು ಆಫ್ರಿಕನ್ನರಂತೆ, ಪಶ್ಚಿಮದವರು ಅರಬ್ಬರಂತೆ, ಉತ್ತರದವರು ಬಿಳಿಯರಂತೆ ಕಾಣುತ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. Where people on east look like Chinese, people on west look like Arab, people on north look like, maybe white, and people in south look like Africa. ಸ್ಯಾಮ್ ಪಿತ್ರೋಡಾ ಹೇಳಿಕೆಯನ್ನೇ ಅಸ್ತ್ರವಾಗಿ ಬಳಸಿಕೊಂಡಿರುವ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಹೇಳಿಕೆ ಚರ್ಮದ ಬಣ್ಣದ ಆಧಾರದ ಮೇಲಿನ ಹೇಳಿಕೆ, ದೇಶದ ಜನತೆ ಅವಮಾನ ಮಾಡಿದಂತೆ ಎಂದಿದ್ದಾರೆ. ನನ್ನ ಜನರನ್ನ ಕೀಳಾಗಿ ನೋಡೋದಕ್ಕೆ ರಾಜಕುಮಾರನಿಗೆ ಯಾರು ಅನುಮತಿ ನೀಡಿದ್ರು ಅಂತ ಗುಡುಗಿದ್ದಾರೆ. शहजादे, आपको जवाब देना पड़ेगा. चमड़ी के रंग के आधार पर मेरे देशवासियों का अपमान मेरा देश सहन नहीं करेगा और मोदी तो कतई नहीं करेगा. ಡಿಜಿಎಫ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಂಪನಿ ವಿರುದ್ಧ ವಂಚನೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ.
ಗಿರವಿ ಇಟ್ಟು ಬಿಡಿಸಲಾಗದ ಚಿನ್ನದ ಜಾಹೀರಾತು ನಂಬಿ ನೆಲಮಂಗಲದ ಪ್ರೇಮಲತಾ ಮೋಸ ಹೋಗಿದ್ದಾರೆ. ಮೈಸೂರು ಮೂಲದ ಡಿಜಿಎಫ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಂಪನಿಯು ಹಾಲ್ಮಾರ್ಕ್ನ 1 ಗ್ರಾಂ ಚಿನ್ನಕ್ಕೆ 7,900 ರೂಪಾಯಿ ನೀಡೋದಾಗಿ 528 ಗ್ರಾಂ ಚಿನ್ನವನ್ನ ಕರಗಿಸಿ ತೂಕ ಕಡಿಮೆ ತೋರಿಸಿ ವಂಚಿಸಿದೆಯಂತೆ. 41,74,360 ರೂಪಾಯಿ ಬದಲು 29 ಲಕ್ಷ ರೂಪಾಯಿ ನೀಡಿದ್ದಾರೆಂದು ಪ್ರೇಮಲತಾ ನೆಲಮಂಗಲ ಟೌನ್ ಠಾಣೆಗೆ ದೂರು ನೀಡಿದ್ದಾರೆ. ಬೆಳತಂಗಡಿ ಕ್ಷೇತ್ರದ ಮಾಜಿ ಶಾಸಕ ಕೆ ವಸಂತ ಬಂಗೇರ ನಿಧನವಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಇವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಇಹಲೋಕ ತ್ಯಜಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದ ಕೆ ವಸಂತ ಬಂಗೇರ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಇಂದು ಬೆಳಗ್ಗೆ ಪಾರ್ಥಿವ ಶರೀರ ಬೆಳತಂಗಡಿಗೆ ತಲುಪಲಿದ್ದು ಬಳಿಕ ಸಾರ್ವಜನಿಕರಿಗೆ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಚಾಮರಾಜನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಶ್ರದ್ಧಾಂಜಲಿ ಸಭೆ ನಡೆಯಿತು. ಮೈಸೂರಿನ ಜೆಎಲ್ಬಿ ರಸ್ತೆಯ ಆರಾಧ್ಯ ಭವನದಲ್ಲಿ ಕೆಆರ್ ಕ್ಷೇತ್ರದ ಬಿಜೆಪಿ ಘಟಕದಿಂದ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವರಾದ ಸುರೇಶ್ ಕುಮಾರ್, ಕೋಟಾ ಶ್ರೀನಿವಾಸ ಪೂಜಾರಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ, ಶಾಸಕ ಶ್ರೀವತ್ಸ, ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಭಾಗಿಯಾಗಿದ್ದರು. ಜೊತೆಗೆ ಮಾಜಿ ಶಾಸಕ ಎನ್ ಮಹೇಶ್, ಮಾಜಿ ಮಹಾಪೌರ ಶಿವಕುಮಾರ ಉಪಸ್ಥಿತರಿದ್ದರು.